ಡಿ ಬಾಸ್ ಉಗ್ರಾವತಾರ ನೋಡ್ತೀರಾ ಈ ಸಿನಿಮಾದಲ್ಲಿ, ಅದಂತೂ ಗ್ಯಾರಂಟಿ. ಯಾವ ಹಾಲಿವುಡ್, ಬಾಲಿವುಡ್, ಮಾಲಿವುಡ್, ಟಾಲಿವುಡ್ ಸಿನಿಮಾಗಳು ಬಂದ್ರು, ಯಾರದೇ ಸಿನಿಮಾ ಬಂದ್ರು, ಕರ್ನಾಟಕದಲ್ಲಿ ಈ ಸಿನಿಮಾದ ಎದುರುಗಡೆ ನಿಲ್ಲಲ್ಲ. ದರ್ಶನ್ ಸರ್ನ ಈ ತರ ನೋಡ್ಬೇಕು ಅಂತ ಎಷ್ಟೋ ವರ್ಷದಿಂದ ಆಸೆ ಇತ್ತು. ಗಜ, ದತ್ತ, ಕಲಾಸಿ ಪಳೆದತ್ತ ಸಿನಿಮಾಗಳು ಇವತ್ತು ನೆನಪಿಗೆ ಬಂದ್ಬಿಟ್ವು. ದರ್ಶನ್ ಸರ್ನ ಈ ಸಿನಿಮಾದಲ್ಲಿ ನಟ ಭಯಂಕರ ಅಂತಾನೆ ಕರಿಬಹುದು. ಕತೆ ಬಗ್ಗೆ ನಾನು ಏನು ಹೇಳಲ್ಲ, ಯಾಕಂದ್ರೆ ಒನ್ ಲೈನರ್ ಆತರ ಇದೆ. ನಾನ್ ನಿಮ್ಗೆ ಸ್ಪಾಯ್ಲರ್ಸ್ ಕೊಡಕ್ಕೆ ಇಷ್ಟ ಪಡಲ್ಲ. ತುಂಬಾನೇ ಸರ್ಪ್ರೈಸ್ ಎಲಿಮೆಂಟ್ ಸಿನಿಮಾದಲ್ಲಿದೆ, ಮಿಸ್ ಮಾಡ್ಕೋಬೇಡಿ. ಈ ಮೂವಿನ ಥಿಯೇಟರ್ ಬಿಟ್ಟು OTT ಬಂದ್ಮೇಲೆ ನೋಡ್ತೀನಿ ಅಂತ ಅನ್ಕೊಂಡ್ರೆ ನೀವು ತಡರಾಗ್ತೀರಾ. ದರ್ಶನ್ ಸರ್ ಆಕ್ಟಿಂಗ್ ನ, ಸ್ವಾಗ್ ನ, ಆರನ ನೀವು ನೋಡ್ಬೇಕು, ಫೀಲ್ ಮಾಡ್ಬೇಕು ಅಂದ್ರೆ ಈ ಸಿನಿಮಾನ ಥಿಯೇಟರ್ ನಲ್ಲೇ ನೋಡ್ಬೇಕು. ಒಂದಂತೂ ಹೇಳ್ತೀನಿ, ಈ ಸಿನಿಮಾದಲ್ಲಿ ದರ್ಶನ್ ಸರ್ ನಿಮ್ಗೆ ನಗಿಸ್ತಾರೆ, ಭಯಾನು ಹುಟ್ಟಿಸ್ತಾರೆ. ಇನ್ನು ರಚನಾ ರೈ ಅವರ ಬಗ್ಗೆ ಹೇಳಲೇಬೇಕು. ಅವರ ಕ್ಯಾರೆಕ್ಟರ್ಗೂ ತುಂಬಾನೇ ಇಂಪಾರ್ಟೆನ್ಸ್ ಇದೆ. ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಸ್ಟಾರ್ ಆಕ್ಟ್ರೆಸ್ ಆಗೋ ಎಲ್ಲಾ ಕೆಪಾಸಿಟಿ ಅವರಿಗಿದೆ. ಸಾಂಗ್ಸ್ ಮತ್ತೆ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿತ್ತು. ಆಕ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಫೈಟ್ ಪಕ್ಕಾ ಪೈಸಾ ವಸೂಲ್. ಅಂಡ್ ಮಿಲನ ಪ್ರಕಾಶ್ ಸರ್ ಬಗ್ಗೆ ಹೇಳಲೇಬೇಕು. ಆಡಿಯನ್ಸ್ ಬಲ್ಸ್ ಗೊತ್ತಿದ್ದವರು ಮಾತ್ರ ಈ ತರ ಕಮರ್ಷಿಯಲ್ ಸಿನಿಮಾ ಮಾಡಕ್ಕೆ ಸಾಧ್ಯ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಂಡಸ್ಟ್ರಿ ಹಿಟ್ ಆಗೋ ಎಲ್ಲಾ ಕೆಪಾಸಿಟಿ ಈ ಸಿನಿಮಾಗಿದೆ. ಅದೇನೋ ಹೇಳ್ತಾರಲ್ವಾ, ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ, ಇದಕ್ಕೆ ಇರಬೇಕು. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಪೇಜ್ ನ ಫಾಲೋ ಮಾಡಿ.